ಅಂಡ್ ಹೇಳಿ ಈಗ ಫುಡ್ ಒಂದಷ್ಟು ಮೆನು ಚೇಂಜಸ್ ಮಾಡಿದ್ರಿ. ಈಗ ಮಿಲೆಟ್ಸನ್ನು ಹೆಲ್ತ್, ಹೌದು ನೀವು ಆರೋಗ್ಯದ ದೃಷ್ಟಿಯಿಂದ ಮಿಲೆಟ್ಸನ್ನು ದೊಡ್ಡ ಮಟ್ಟಕ್ಕೆ ಇದು ಮಾಡ್ತಿದ್ರಿ. ಬಟ್ ಅದು ಕೆಲವರು ಹೋಗ್ತಿದೆ, ಕೆಲವ್ರಿಗೆ ಅದು ಇಷ್ಟ ಆಗ್ತಿಲ್ಲ ಅನ್ನೋದು ಕೂಡ ಇದೆ. ಸೊ ಅದೇನಾದ್ರು ಒಂದಷ್ಟು ಚೇಂಜಸ್ ಏನಾರು ಇದೆಯಾ ಮುಂದೆ? ಬಹಳಷ್ಟು ಕನ್ಫ್ಯೂಷನ್ ಆಯಿತು. ಏನಾಗಿದೆ ಅಂದರೆ, ಇದು ICDS ಪ್ರೋಗ್ರಾಮ್ ನಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೆ ಗೋಧಿ ಬಂತು. ಸೊ ಗೋಧಿ ರಿಲೇಟೆಡ್ ನಾವು ಮೆನ್ಯೂನ ರೆಡಿ ಮಾಡಬೇಕಾಯಿತು. ನಮಗೆ ರೈಸು ಮೋಸ್ಟ್ ಪ್ರಾಬ್ಲಿ ಮೇನಿಂದ ಮತ್ತೆ ಶುರು ಆಗುತ್ತೆ. ಡಿಸೆಂಬರ್ವರೆಗೂ ರೈಸ್ ಬಂತು. ಸೊ ರೈಸ್ ಬೇಸ್ಡ್ ಮೆನ್ಯೂನ ನಾವು ತಯಾರು ಮಾಡಿದ್ವಿ. ಈಗ ಗೋಧಿ ಬರ್ತಾ ಇದೆ. ಸೊ ವೀಟ್ ಬೇಸ್ಡ್ ಮೆನ್ಯೂವನ್ನು, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸುತ್ತೋಲೆ ಯಾವ ರೀತಿ ಇದೆ ಅದನ್ನು ನಾವು ಪಾಲಿಸಬೇಕು. ಆದರೆ ನಮ್ಮ ಮಕ್ಕಳಿಗೆ ಅದು ಸರಿ ಆಗಲಿಲ್ಲ. ಸೊ ಹೀಗಾಗಿ ಮತ್ತೆ ಎಲ್ಲ ಯಥಾವತ್ತಾಗಿ ಮತ್ತೆ ಮುಂಚೆ ಯಾವುದು ರೈಸ್ ಬೇಸ್ಡ್ ಇತ್ತು ಅದನ್ನು ನಾವು ಮಾಡ್ತೀವಿ ಅಂತ ಈಗಾಗಲೇ ನಾವು ಬರೆದಿದ್ದೀವಿ. ಸೊ ಮೋಸ್ಟ್ ಪ್ರಾಬ್ಲಿ ಏಪ್ರಿಲ್ವರೆಗೆ ಮತ್ತೆ ಇದನ್ನು ಮಾಡ್ತೀವಿ. ಬಟ್ ಜನವರಿಯಿಂದ ನಮ್ಮ ರಾಜ್ಯದಲ್ಲಿನೇ ಏನು ಸಂಪನ್ಮೂಲಗಳು ನಮ್ಗೇನು ಇರ್ತವೆ ಅದನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಮತ್ತು ರೈಸ್ ಬೇಸ್ಡನ್ನೇ ನಾವು ಮಕ್ಕಳಿಗೆ ಏನು ಇಷ್ಟ ಅದನ್ನೇ ಮತ್ತೆ ಶುರು ಮಾಡಿ.